ಜಿಲ್ಲೆಯ ಹಾರಂಗಿ ಜಲಾಶಯದ ಹಿನ್ನೀರಿನಲ್ಲಿ ಮೊದಲ ಬಾರಿಗೆ ಸಾಹಸ ಜಲ ಕ್ರೀಡೆಯನ್ನ ಆರಂಭಿಸಲಾಗಿದ್ದು ಇದು ಸ್ಥಳೀಯರ ವಿರೋಧಕ್ಕೆ ಕಾರಣವಾಗಿದೆ. ಜಲ ಸಾಹಸ ಕ್ರೀಡೆ ವಿರೋಧಕ್ಕೆ ಕಾರಣವಾದರೂ ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಹಾರಂಗಿ ಹಿನ್ನೀರಿನಲ್ಲಿ ಸಾಹಸ ಜಲಕ್ರೀಡೆ. ಜಲಸಾಹಸ ಕ್ರೀಡೆಗೆ ಸ್ಥಳೀಯರ ವಿರೋಧ. ಒಂದು ಕಡೆ ಸಾಕಾನೆಗಳ ವಿಹಾರ, ಇನ್ನೊಂದೆಡೆ ನೀರಿನಲ್ಲಿ ಮಸ್ತ್ ಮಜಾ ಮಾಡ್ತಿರುವ ಪ್ರವಾಸಿಗರು. ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯದ ಹಿನ್ನೀರು. ಎಸ್, ವರ್ಷದ ಹಿಂದೆ ಹಾರಂಗಿ ಜಲಾಶಯದ ಬಳಿ ಹಿನ್ನೀರಿನಲ್ಲಿ ಆನೆ ಶಿಬಿರ ಆರಂಭ ಮಾಡಲಾಯಿತು. ಈಗ ಇದೇ ಸ್ಥಳದಲ್ಲಿ ಪ್ರವಾಸಿಗರಿಗಾಗಿ ಪ್ರವಾಸೋದ್ಯಮ ಇಲಾಖೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಜಲಸಾಹಸ ಕ್ರೀಡೆಯನ್ನ ಆರಂಭಿಸಿದೆ. ಜಲಕ್ರೀಡೆ ಆರಂಭಿಸಿರುವ ಕಾರಣ ಸಾಕಷ್ಟು ಪ್ರವಾಸಿಗರು ಆಗಮಿಸಿ ವಿವಿಧ ಗೇಮ್ನಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಸ್ಥಳೀಯರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ನೀರಿನ ಸಮಸ್ಯೆ ಇದೆ, ಕೂಡಲೇ ಯೋಜನೆಯನ್ನ ಸ್ಥಗಿತಗೊಳಿಸಬೇಕು, ನೀರು ಕೂಡ ಕಲುಷಿತವಾಗುತ್ತೆ ಅಂತ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಹಾರಂಗಿಯಲ್ಲಿ ಒಂದು ಆಸ್ಪೆಡ್ಲರ್ಸ್ ಅಂತ ಒಂದು ವಾಟರ್ ಗೇಮ್ಸ್ ಎಲ್ಲ ಇಟ್ಟಿದ್ರು. ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡುವ ಅಂತ ಬಂದೆ. ಇಲ್ಲಿ ಸ್ಪೀಡ್ ಬೋಟ್ ಟೂರ್ ಇರ್ಬೋದು, ಜೆಟ್ಕಿಂಗ್ ಇರ್ಬೋದು, ಜೆಟ್ ಸ್ಕೈ ಟೂರ್ ಇರ್ಬೋದು, ಕಯಾಕಿಂಗ್ ಇರ್ಬೋದು, ಅದೆಲ್ಲ ಟ್ರೈ ಮಾಡಿದೆ ಮತ್ತು ನೋಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನಮ್ಮ ಕೊಡಗಲ್ಲಿ ಈ ರೀತಿದೊಂದು ಬೇಕಿತ್ತು ಒಳ್ಳೆ ಟೂರಿಸ್ಟ್ಗಳಿಗೆ. ಇವ್ರು ಮಾಡಿದ್ದಾರೆ, ಆಸ್ಪೆಡ್ಲರ್ಸ್ ಅವ್ರು ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ, ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಟೂಯಬಲ್ ಟೋರು ಮತ್ತು 2 ಸೀಟರ್ 3 ಸೀಟರ್ ಎಲ್ಲ ಇದೆ. ಎಲ್ಲ ತುಂಬ ಮಜಾ ಬರುತ್ತೆ. ಹಂಗೆ ಇದರಲ್ಲಿ ಇನ್ನಷ್ಟು ಕಲುಷಿತ ಮಾಡುವ ನಿಟ್ಟಿನಲ್ಲಿ ಅವರು ಬೋಟ್ಗಳನ್ನ ಅದರಲ್ಲಿ ಓಡಾಡಿಸುವ ಮುಖಾಂತರ ಅದರಲ್ಲಿರುವಂಥ ಆಯಿಲ್ಗಳು, ಡೀಸೆಲ್ಗಳು ನೀರಲ್ಲಿ ಮಿಶ್ರಣ ಆಗಿ ನಮಗೆ ಬರುವಂಥದ್ದು ಆಗ್ತಾ ಇದೆ. ಅದರಿಂದ ದಯವಿಟ್ಟು ಅದನ್ನ ಒಂದು ಪರ್ಮನೆಂಟ್ ಆಗಿ ಸ್ಥಗಿತ ಮಾಡಬೇಕು. ಆದ್ರೆ ಆಯೋಜಕರು ಹೇಳುವುದೇ ಬೇರೆ. ನೀರಿಗೂ ಜಲಾಶಯದಲ್ಲಿರುವ ಮೀನಿಗೂ ಯಾವುದೇ ಸಮಸ್ಯೆಯಾಗಲ್ಲ. ಆದ್ರೆ ಇದನ್ನ ಸ್ಥಳೀಯರು ಅಡ್ಡಿಪಡಿಸಿರುವುದು ಸರಿಯಲ್ಲ. ಸರ್ಕಾರದ ನಿಯಮದಂತೆ ಎಲ್ಲವನ್ನ ನಡೆಸಲಾಗುತ್ತಿದೆ ಎಂಬ ಮಾಹಿತಿಯನ್ನ ನೀಡಿದ್ದಾರೆ. ಬೇಕಾದಂಥ ಎಲ್ಲ ರೀತಿಯಾದಂತಹ ಪರ್ಮಿಷನ್ಸ್ ಅನ್ನ ತಗೊಂಡಿದ್ದೇವೆ. ಜೊತೆಗೆ ಇಲ್ಲಿ ನಾವು ಬಳಸ್ತಾ ಇರುವಂಥ ಯಾವುದೇ ಉಪಕರಣಗಳಾಗಲಿ ಎಲ್ಲವೂ ಪೆಟ್ರೋಲ್ ಆಧಾರಿತ ಯಾವ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ನಮಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತಹ ಉಪಕರಣಗಳನ್ನೇ ಬಳಸ್ತಾ ಇದ್ದೀವಿ. ಇದರಿಂದಾಗಿ ಯಾವುದೇ ರೀತಿ ನೀರು ಕಲುಷಿತವಾಗಿ ಆಗೋದಿಲ್ಲ. ಒಟ್ನಲ್ಲಿ ಜಲಸಾಹಸ ಕ್ರೀಡೆಯಂತೂ ಪ್ರವಾಸಿಗರಿಗೆ ಖುಷಿ ತಂದಿದೆ. ಆದ್ರೆ ಇದು ಸ್ಥಳೀಯರ ಆಕ್ರೋಶಕ್ಕೂ ಕಾರಣವಾಗಿದೆ.